ಸರ್, ಈಗ ವಿಷಯ ಹೇಳ್ಕೊಂಡ್ರೆ ಕಾಡು ಪ್ರಾಣಿಗಳ ವನ್ಯಜೀವಿಗಳಿಗೆ ಮತ್ತು ಮನುಷ್ಯ ಸಂಘರ್ಷ ಹೇಳಿದ್ದಾರೆ ಅವಾಗಿಂದ ಇವಾಗ ನಡೀತಾ ಇದ್ದಾರೆ. ಹೌದು ಹೌದು. ನಿಮ್ಮ ಪ್ಲಾನಿಂಗ್ ಏನು ಸರ್? ಇದೆಲ್ಲ ಆಗಿದೆ, ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಅಂತ ಮಾಡಿ ಅಂತ. ಸೊ ನೆಕ್ಸ್ಟ್ ಪ್ಲಾನಿಂಗ್ ಏನು ಮಾಡಿಲ್ಲ? ಆ ಕವರೇಜ್ನ ಬಿಟ್ಟು ಕದಾಚಿತ ವಿಷಯ ಹೇಳಿದ್ರು. ಅದೇ ಸರ್, ಪ್ರತಿರೋಧನ ಯಾವ ರೀತಿ ಖಂಡಿತ ಸರ್, ಬಹಳ ಒಳ್ಳೆಯ ಪ್ರಶ್ನೆ. ನಾನು ಹಾಗೆ ಹೇಳಿದಂಗೆ ಒಂದು ಕಾನೂನಾತ್ಮಕ ಹೋರಾಟ ನಡೀತಾನೆ ಇದೆ. ಇದು ಏನೇ ಆದರೂ ಕಾನೂನು ಕಡೆಯಿಂದನೇ ಆಗಬೇಕು. ಅದಲ್ಲದೆ ನಾವು NGTಗಾಗಲಿ ಲೋಕಲ್ DSCFಗಳಲ್ಲಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಹಲವಾರು ರೀತಿಯಲ್ಲಿ ತಂದಿದ್ದೀವಿ. ಇದೇ ಥರ ಮೀಟ್ಸು ಮಾಡಿದ್ದೀವಿ, ಇದೇ ಥರ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ, ಲೆಟರ್ಸ್ ಬರೆದಿದ್ದೀವಿ DCFಗಳಿಗೆ ಬಂದು ನೋಡಿ. ಮುಖ್ಯವಾಗಿ ಏನು ಗೊತ್ತಾ, ಮಾನಿಟರಿಂಗ್ ಕಮಿಟಿ ಅನ್ನೋದು ಇರಬೇಕು, ರಿಯಲ್ ಟೈಮ್ ಮಾನಿಟರಿಂಗ್ ಕಮಿಟಿ. ಏನೋ ಆದಮೇಲೆ ಯಾರೋ 3 ವರ್ಷ ಆದಮೇಲೆ ಹೇಳೋದಿಲ್ಲ, ಅವಾಗಲೇ ಗೊತ್ತಾಗಂತ ಅಂತ ಒಂದು ಅದೇ ಉದ್ದೇಶ ಅದ್ರ ಮಾನಿಟರಿಂಗ್ ಕಮಿಟಿ. ಅದು ಆ್ಯಕ್ಟಿವ್ ಆಗಿದ್ದರೆ ಈ ಸಮಸ್ಯೆಗಳೆಲ್ಲ ಇಷ್ಟು ಇಲ್ಲಿವರೆಗೂ ಬರದೇ ಇಲ್ಲ. ನಮ್ಮ ಸ್ನೇಹಿತ ಇನ್ನೊಬ್ಬರೇನೋ ಹೇಳ್ಬೇಕಂತ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭಾನುಪ್ರಕಾಶ್ ಅಂತ. ನಾನು ಐ ಬಿನ್ ದ ಫಸ್ಟ್ ಪೆಟಿಷನರ್ ಫಾರ್ ದಿ ಇಕೋ-ಸೆನ್ಸಿಟಿವ್ ಝೋನ್ ರಿಡಕ್ಷನ್ ಕೇಸ್ ಇನ್ ಕರ್ನಾಟಕ, ರೆಪ್ರೆಸೆಂಟಿಂಗ್ ಬನಘಟ್ಟ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್. ಸೊ ಇಲ್ಲಿ ಕೆಲವರು ಕ್ವಶನ್ ಕೇಳಿದ್ರೆ ನಾವು ಏನು ಮಾಡಿದ್ದೀವಿ ಪರವಾಗಿ, ಇದನ್ನು ತಡೆಗಟ್ಟೋದಕ್ಕೆ ನಾವೇನು ಮಾಡಿದ್ದೀವಿ. ಸೊ ವಿ ಹ್ಯಾವ್ ಬೀನ್ ಸೀಯಿಂಗ್ ದಿಸ್ ಡಿಸ್ಟ್ರಕ್ಷನ್ ಗೋಯಿಂಗ್ ಆನ್ ಫ್ರಮ್ ಕ್ವೈಟ್ ಸಮ್ ಟೈಮ್. ಓಕೆ, ನಾವು ಆಸ್ ಎ ಟ್ರಸ್ಟ್ we have filed a case here in the state, that is High Court, as well as in the Supreme Court, on 2 important matters. One is the reduction of eco-sensitive zone. ನಾವು ಮುಂದುವರಿಯೋಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಈಕೋ-ಸೆನ್ಸಿಟಿವ್ ಝೋನ್ ಅಂದರೆ ಏನು. ಸುಮಾರು ಜನಕ್ಕೆ ಫಸ್ಟ್ ಆಫ್ ಆಲ್ ಬನಘಟ್ಟ ನ್ಯಾಷನಲ್ ಪಾರ್ಕ್ ಅಂದರೆ ಮೋಸ್ಟ್ ಆಫ್ ದಮ್ ಅಂದ್ಕೊಳ್ಳೋದೇ ಝೂ ಅಂತ. ಎಲ್ಲರೂ ಅಂದ್ಕೊಂಡಿರೋದು ಅದೊಂದು ಝೂ ಅಂದ್ಕೊಂಡಿದ್ದಾರೆ. ಝೂ ಅಲ್ಲ, ಇದು ನ್ಯಾಷನಲ್ ಪಾರ್ಕ್ ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರೆಸ್ಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರೆಸ್ಟ್ ಇನ್ ದ ಕಂಟ್ರಿ. ಇವಾಗ ಇಡೀ ದೇಶದಲ್ಲೇ ಉಳ್ಕೊಂಡಿರುವಂಥ ಪ್ರೊಟೆಕ್ಟೆಡ್ ಏರಿಯಾಸ್ ಬರೀ 2.5% ಮಾತ್ರ. ವೆರಾಸ್ ಒಂದು ದೇಶ ಮುಂದುವರಿಬೇಕು ಒಳ್ಳೆಯ ರೀತಿಯಲ್ಲಿ, ಎಲ್ಲರಿಗೂ ಸಮಬಾಳ್ವೆ ಸಮವಾಗಿ ಎಲ್ಲರಿಗೂ ಒಳ್ಳೆ ಪಾಲು ಸಿಗಬೇಕು ಅಂದರೆ 28% ಫಾರೆಸ್ಟ್ ಇರಬೇಕು. 28% ಫಾರೆಸ್ಟ್ ಇರಬೇಕು. ಫಾರೆಸ್ಟ್ ಅಂದರೆ ಏನು? ನ್ಯಾಚುರಲ್ ರಿಸೋರ್ಸಸ್. ಪ್ರತಿ ದೇಶದ ಒಂದು ವೆಲ್ತ್ನ, ವೆನ್ ಯು ವಾಂಟ್ ಟು ಗೋ ಹೆಡ್ ಅಂಡ್ ಇವ್ಯಾಲ್ಯೂಯೇಟ್ ವೆಲ್ತ್ ಆಫ್ ಅ ಕಂಟ್ರಿ, ಇಟ್ ಈಸ್ ಇವ್ಯಾಲ್ಯೂಯೇಟೆಡ್ ಬೈ ದ ನ್ಯಾಚುರಲ್ ರಿಸೋರ್ಸಸ್. ಎಷ್ಟು ನಮ್ಮಲ್ಲಿ ಸಂಪತ್ತಿದೆ. ಇವತ್ತು ನಮ್ಮ ದೇಶದಲ್ಲಿ 10 ವರ್ಷ ಆದಮೇಲೆ ಈ ಲಾಸ್ಟ್ 10 ಇಯರ್ಸಲ್ಲಿ ಉಳ್ಕೊಂಡಿರೋದೇ 2.5% ಫಾರೆಸ್ಟ್. ಇವತ್ತು ನಮ್ಮ ಸ್ನೇಹಿತರು ಕೀರ್ತನ್ ಅವರು ಈ ಇಕೋ-ಸೆನ್ಸಿಟಿವ್ ಝೋನ್ ಮ್ಯಾಪ್ ತೋರಿಸಿದ್ರಲ್ಲ, ನಾನು ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಬೇಕಾಗಿ ಬರುತ್ತೆ. ಓಕೆ, ಸೊ ನಮ್ಮ 2016 ಒಂದು IASC ವೆಂಟ್ ಅಹೆಡ್ ಆ್ಯಂಡ್ ಡಿಡ್ ಅ ಸ್ಟಡಿ. ದೇ ಡಿಡ್ ಅ ಡೀಟೇಲ್ಡ್ ಸ್ಟಡಿ ಫಾರ್ 4 years. 4 ವರ್ಷ ದೇ ಡಿಡ್ ಅ ಸ್ಟಡಿ ಆ್ಯಂಡ್ ದೇ ಕೇಮ್ ಔಟ್ ವಿತ್ ಅ ಇಕೋ-ಸೆನ್ಸಿಟಿವ್ ಝೋನ್. ಅದು ಈ ಚುಕ್ಕೆಗಳಿರುವಂಥ ಜಾಗ, ನಿಮ್ಮ ಹತ್ರ ಇರುವಂಥ ಕಿಟ್ಟಲ್ಲಿ ಈ ಮ್ಯಾಪು ಇದೆ. ಈ ಚುಕ್ಕೆಗಳಿರುವಂಥ ಜಾಗ ಇದು 4 ಕಿಲೋಮೀಟರ್ ಬರುತ್ತೆ. 4 ಕಿಲೋಮೀಟರ್ಸ್ ಬರುತ್ತೆ, ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಬರುತ್ತೆ. ಡೆಪ್ತ್ ಬರುತ್ತೆ. ಫ್ರಮ್ ದ ಫಾರೆಸ್ಟ್ 4 ಕಿಲೋಮೀಟರ್ಸ್ ಬರುತ್ತೆ. ಯಾಕೆ ಬೇಕು ನಮಗೆ 4 ಕಿಲೋಮೀಟರು ಅಂತ ಕೇಳಿದ್ರು. ಯಾವಾಗ ಏನಕ್ಕೆ ಅಂದರೆ, ನಮಗೆ ಬೌಂಡ್ರೀಸ್ ಗೊತ್ತಾಗುತ್ತೆ. ಮನುಷ್ಯರಿಗೆ ಗೇಟ್ ಇದೆ, ಗೇಟ್ ಆಚೆ ಹೋಗ್ಬಾರ್ದು ಅಂತ ನಮಗೆ ಒಂದು ಸೆನ್ಸ್ ಇದೆ, ನಾವೇ ಮಾಡ್ಕೊಂಡಿರೋ ಬೌಂಡ್ರಿ ಅದು. ವೆರಾಸ್ ಅನಿಮಲ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಬೌಂಡ್ರೀಸ್. ದೇ ಆರ್ ಫ್ರೀ ಲಿವಿಂಗ್ ಸ್ಪೀಶೀಸ್. ಅವಕ್ಕೆ ಕಾಡು ಆಚೆ ಬಂದರೆ ಅವಕ್ಕೊಂದು ಬಫರ್ ಝೋನ್ ಇರಬೇಕು. ಕಾಡಿಂದ ಆಚೆ ಕಾಲಿಟ್ಟಿದ ತಕ್ಷಣ ಇಮಿಡಿಯೇಟ್ ಬಿಲ್ಡಿಂಗ್ ಬಂದುಬಿಟ್ರೆ ಅವಕ್ಕೆ ಏನು ಅರ್ಥ ಆಗುತ್ತೆ? ದೇರ್ ಶುಡ್ ಬಿ ಸಮ್ ಬಫರ್ ಝೋನ್. ಅದರಿಂದಾಗಿ ನಮ್ಮ ಏನದು ಸೆಂಟ್ರಲ್ಲಿ ದೇರ್ ಇಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಮಿನಿಸ್ಟ್ರಿ ಇದೆಯಲ್ಲ, ಅವರು ಒಂದು ಗೈಡ್ಲೈನ್ಸ್ ಮಾಡಿದ್ರು. ಬಫರ್ ಝೋನಲ್ಲಿ ಯಾವ್ಯಾವ ಥರ ಇರಬೇಕು ಅಂದರೆ, ಈ ಬಫರ್ ಝೋನಲ್ಲಿ ಏನು ಆ್ಯಕ್ಟಿವಿಟೀಸ್ ಅಲೌಡ್ ಇದೆ, ಏನು ಆ್ಯಕ್ಟಿವಿಟೀಸ್ ಅಲೌಡ್ ಇಲ್ಲ. ಅದರಲ್ಲೇ ಕೀರ್ತನ್ ಅವ್ರು ಹೇಳಿದಾಗ ಕೆಲವು ಆ್ಯಕ್ಟಿವಿಟೀಸ್ ಅಲೌಡ್ ಇದೆ, ಕೆಲವು ಆ್ಯಕ್ಟಿವಿಟೀಸ್ ಅಲೌಡ್ ಇಲ್ಲ. ಈಗ ಫೈನಲ್ ನೋಟಿಫಿಕೇಶನ್ ಬಂತು 2022 ವೆರಾಸ್ ಅಲ್ಲಿ 1 ಕಿಲೋಮೀಟರ್ ಮಾಡಿಬಿಟ್ರು. ಅವಾಗ 1 ಕಿಲೋಮೀಟರ್ ಏನಾಗುತ್ತೆ ಅಂದರೆ, ಈ ಕೆಂಪು ಸ್ಪಾಟ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಂದ್ಬಿಟ್ಟು ಕ್ವಾರಿಗಳು. ದೀಸ್ ಆರ್ ಆಲ್ ಕ್ವಾರೀಸ್. ಇಲ್ಲೆಲ್ಲ ನೋಡ್ತೀರ ಕ್ವಾರೀಸ್. ಸೊ ಯಾವಾಗ ಅದು 1 ಕಿಲೋಮೀಟರ್ ಆದ, ಇವೆಲ್ಲ ಕ್ವಾರೀಸ್ ಎಲ್ಲ ಆಚೆ ಹೋಗ್ಬಿಡುತ್ತೆ ಪ್ರೊಟೆಕ್ಟೆಡ್ ಏರಿಯಾ ಇಕೋ-ಸೆನ್ಸಿಟಿವ್ ಝೋನ್ ಇಲ್ಲ. ಅವಾಗ ದೇ ಆರ್ ಅಲೌಡ್ ಟು ಡೂ ಕ್ವಾರಿಂಗ್ ದೇರ್. ಸೊ ಅಗೇನ್ ದ ಬಫರ್ ಝೋನ್ ಇಸ್ ಅಫೆಕ್ಟೆಡ್, ಅನಿಮಲ್ಸ್ ಆರ್ ಅಫೆಕ್ಟೆಡ್. ಪ್ಲಸ್ ಈ ಏರಿಯಾದಲ್ಲಿ ಆಲ್ ಕಮರ್ಷಿಯಲ್ ಆ್ಯಕ್ಟಿವಿಟಿ ವಿಲ್ ಬಿ
ಆಕ್ಟಿವೇಟೆಡ್. ಮೇ ಬಿ ಬಿಗ್ ಇಂಡಸ್ಟ್ರೀಸ್, ದೊಡ್ಡ ದೊಡ್ಡ ಲೇಔಟ್ಸ್ ಇರ್ಬೋದು, ಓಕೆ, ಮತ್ತು ಟ್ರೀ ಫೆಲ್ಲಿಂಗ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, IIM ಅಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಓಕೆ, ಇವೆಲ್ಲ ಬರ್ತಾ ಇದೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ವಿ ವಿಲ್ ಹ್ಯಾವ್ ಅ ಹ್ಯೂಜ್ ರೋಡ್ ದಟ್ ಇಸ್ ಗೋನ್ ಟು ಕಟ್ ಅಕ್ರಾಸ್ ದಿಸ್ ಫಾರೆಸ್ಟ್. ನಾವು ಏನಕ್ಕೆ ಆನೆಗಳು ಕಾರಿಡಾರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಇವಾಗ, ಓಕೆ. ಒಂದು ಆನೆ ಒಂದು ಸ್ಪೀಶೀಸ್ ಇರ್ಬೋದು, ಓಕೆ, ಬಟ್ ಆನೆ ಒನ್ಸ್ ವೆನ್ ಇಟ್ ಕ್ರಾಸಸ್ ಒನ್ ಫಾರೆಸ್ಟ್ ಟು ಅನದರ್ ಫಾರೆಸ್ಟ್, ಅಲಾಂಗ್ ವಿತ್ ದ ಆನೆ ಸಾವಿರಾರು ಸ್ಪೀಶೀಸ್, ಕೋಟ್ಯಾಂತರ ಸ್ಪೀಶೀಸ್ ಅದ್ರ ಜೊತೆನೇ ಮೂವ್ ಆಗುತ್ತೆ. ಯಾಕಂದರೆ ಆನೆ ತಿಂದು ಇಮಿಡಿಯೇಟ್ಲಿ ಅದು ಇದು ಮಾಡುತ್ತೆ, ಲದ್ದಿ ಆಗುತ್ತೆ. ಆ ಲದ್ದಿಯಲ್ಲಿ ಅದಕ್ಕೆ ಡಿಪೆಂಡೆಂಟ್ ಆಗಿರೋಂಥ ಕೆಲಸೊಂದು ಸ್ಪೀಶೀಸ್ ಇರುತ್ತೆ, ಅದಕ್ಕೆ ಮೇಲೆ ಡಿಪೆಂಡ್ ಆಗಿರೋ ಅದನ್ನು ಲದ್ದಿ ಹಾಕಿದಾಗ ಅದರಿಂದ ಗಿಡಗಳು ಬೆಳೀತವೆ, ಕಾಡು ಬೆಳೆಯುತ್ತೆ. ಸೊ ವೆನ್ ದಿಸ್ ಸೈಕಲ್ ಇಸ್ ಗೋಯಿಂಗ್ ಟು ಸ್ಟಾಪ್, ಇವಾಗ ಏನಾಗಿದೆ ಅಂದರೆ ಬನ್ನರ್ಘಟ್ಟದಿಂದ ಮಾಗಡಿಗೆ ಕನೆಕ್ಟ್ ಆಗೋದು ಫಾರೆಸ್ಟ್ ಇತ್ತು ಮುಂಚೆ. ನಮ್ಮ ರಾಮನಗರ, ನಮ್ಮ ಸಾವಂತದುರ್ಗ, ಮಂಚನಬೆಲೆ, ಇಲ್ಲೆಲ್ಲ ಮುಂಚೆ ಆನೆಗಳು ಹೋಗ್ತಾ ಇದ್ವು. ಆನೆಗಳು ಅಂದರೆ ಆನೆಗಳು ಒಂದೇ ಅಲ್ಲ, ಸಾವಿರಾರು ಸ್ಪೀಶೀಸ್ ಕಾಣಿಸಾಗ್ಬೋದು. ಇವಾಗ ದೊಡ್ಡ ಹೈವೇ ಆಗಿದೆ, ಮೈಸೂರು ಹೈವೇ ಆಗಿದೆ, ಪ್ರತಿಯೊಂದು ನಿಂತೋಗ್ಬಿಟ್ಟಿದೆ. ಇವಾಗ ಆನೆಗಳೇ ಇಲ್ಲ ಸಾವಂತದುರ್ಗದಲ್ಲಿ. ಆವಾಗ ಸ್ಲೋ ಆಗಿ ಸಾವಂತದುರ್ಗ ಫಾರೆಸ್ಟು ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಪ್ಲಸ್ ಒಂದೇ ಜಾಗದಲ್ಲಿ